Hello everyone, chapter determinants under topic adjoint and inverse of a matrix. Exercise 4.4, question number 9. Find the inverse of each of matrix if it exists. This is a 3 cross 3 matrix. ನಾನು ಇದನ್ನ A ಅಂತ ಕನ್ಸಿಡರ್ ಮಾಡ್ತೀನಿ and I will first find the determinant of A. Just to cross check whether the matrix exists or not ಅಂತ. Matrix ಎಕ್ಸಿಸ್ಟ್ ಆಗತ್ತಾ ಇಲ್ವಾ ಇನ್ವರ್ಸ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಎಕ್ಸಿಸ್ಟ್ ಆಗತ್ತಾ ಇಲ್ವಾ ಫೈಂಡ್ ಔಟ್ ಮಾಡೋದು ಫಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅದಾದ್ಮೇಲೆನೆ ಇನ್ವರ್ಸ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡೋಣ. ಈ ಡಿಟರ್ಮಿನೆಂಟ್ ಎ 0 ಆದ್ರೆ ಮ್ಯಾಟ್ರಿಕ್ಸ್ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸೊ 2 ಇಂಟು 1 0 2 minus 1 0 2 1 minus 1 into 4 0 minus 7 1 plus 3 into 4 minus 1 minus 7 2. Okay, ಇದೀಗ 2 into minus 1 minus 1 into 4 ಹಾಗೂ 3 into 4 2s 8 plus 7. ಕರೆಕ್ಟಾ? ಇದು -2, ಇದು -4. 8 plus 7 is 15, 3s are 45. ಸೊ 45 minus 6 ಏನಾಗತ್ತೆ? 39 ಆಗತ್ತೆ. ಡಿಟರ್ಮಿನೆಂಟ್ ಎಕ್ಸಿಸ್ಟ್. ಸಾರಿ, ಡಿಟರ್ಮಿನೆಂಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಇನ್ವರ್ಸ್ ಎಕ್ಸಿಸ್ಟ್. ಈಗ ನಾವು adjoint of A ಫೈಂಡ್ ಔಟ್ ಮಾಡಬೇಕು. adjoint of A ಏನಾಗತ್ತೆ? ಸೊ 2 minus 1 ಅಲ್ವಾ? -1 ಆಗತ್ತೆ. ನೆಕ್ಸ್ಟ್ ನಾನು ಫಸ್ಟ್ ಇದು ಫೈಂಡ್ ಔಟ್ ಮಾಡಿ ಟ್ರಾನ್ಸ್ಪೋಸ್ ಮಾಡ್ತೀನಿ. ಇಲ್ಲ ಡೈರೆಕ್ಟ್ ಈ ತರ ಬಿಲೋ ಬರ್ಕೊಂಡು ಹೋಗ್ಬೋದು, ಬಟ್ ಕನ್ಫ್ಯೂಷನ್ಸ್ ಆಗ್ಬಾರ್ದು ವಿತ್ ರೆಸ್ಪೆಕ್ಟ್ ಟು ಎವ್ರಿ ಎಲಿಮೆಂಟ್. ನೆಕ್ಸ್ಟ್ 1ಗೆ 4 ಇಟ್ ಈಸ್ -4. ಯಾಕಂದ್ರೆ ಇದು ಪ್ಲಸ್ ಇದು ಮೈನಸ್ ಪ್ಲಸ್ ಬರುತ್ತೆ. ಮೈನಸ್ ಪ್ಲಸ್ ಮೈನಸ್ ಹಾಗೂ ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ. ಓಕೆ, 3ಗೆ 4 2s 8 ಪ್ಲಸ್ -7. ಇದು ರಾಂಗ್ ಆಗಿದೆ ಇಲ್ಲಿ ನೋಡಿ. ಇದು 8 - 7. ಒನ್ ಅಂದ್ರೆ ಇದು 3 ಆಯ್ತು. ಸೊ ಡಿಟರ್ಮಿನೆಂಟ್ ಈಸ್ -3. ಅಗೇನ್ ಇಟ್ ಎಕ್ಸಿಸ್ಟ್, ನೋ ಪ್ರಾಬ್ಲಮ್. ಹಾಗೆ ಇಲ್ಲಿ 1 ಆಯ್ತು. ಕರೆಕ್ಟಾ? ಇನ್ನು ನೆಕ್ಸ್ಟ್ 4. ಸೊ 1 - 6 ಇಸ್ -5 and -1ಗೆ 2 plus 21. It is 2 plus 21 is 23. Next 4 plus 7 is 11. ಕರೆಕ್ಟ್ ಇದೆಯಾ? ಇನ್ನೀಗ ಇದು +3. ಸೆಕೆಂಡ್ ಆಫ್ ಥರ್ಡ್ ರೋ 2 0s 0. -12. Minus of -12. Last row, last column. So -2 -4 it is -6. ಇದರ ಟ್ರಾನ್ಸ್ಪೋಸ್ ಏನಾಗತ್ತೆ? -1 + 5 + 3 -4 + 23 + 12 ಇನ್ನು 1 -11 -6. So this is adjoint of A. ಇನ್ನು A inverse. A inverse is nothing but 1 by determinant A into adjoint of A. ಸೊ ಇದೆಲ್ಲದಕ್ಕೂ ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾವುದು? -1/3 ಇಂದ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಬರಿಬಹುದು, ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಕನ್ಫ್ಯೂಷನ್ಸ್ ಬೇಡ. 5 3 -4 23
12, 1 minus 11 minus 6. ಈಗ ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 1/3, ಇದು -5/3, ಇದು -1. 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಇದು -1 ಆಗುತ್ತೆ. ಕರೆಕ್ಟಾ? ಇನ್ನು ನೆಕ್ಸ್ಟ್ 4/3 -23/3, 4 3s are 12, ಹಾಗಾಗಿ -4. ಇನ್ನು ನೆಕ್ಸ್ಟ್ -1/3, 11/3, 2. ಯಾಕಂದ್ರೆ -6 into -1 is 6. 6/3 is 2. So inverse of the matrix A is this. Thank you.